ಶ್ರೀ ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಸಾಕ್ಷಾತ್ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ ಹೇಗೆ ಪಾಠವನ್ನು ಕಲಿತ, ಎಲ್ಲಿ ಕಲಿತ ಅನ್ನೋದನ್ನು ಇವತ್ತಿನ ಕಥೆಯಲ್ಲಿ ನೋಡೋಣ. ಸಾಂದೀಪಿನಿ ಎನ್ನುವ ಗುರುಗಳ ಹತ್ತಿರ ಕೃಷ್ಣ ಪಾಠವನ್ನು ಕಲಿತಿದ್ದು. ಕೃಷ್ಣ ಮತ್ತು ಬಲರಾಮರು ಸಾಂದೀಪಿನಿ ಗುರುಗಳ ಆಶ್ರಮಕ್ಕೆ ಬರ್ತಾರೆ. ಜೊತೆಗೆ ಕುಚೇಲ ಕೂಡ ಬರ್ತಾನೆ. ತುಂಬ ಬಡವನಾಗಿದ್ದವ, ತುಂಬ ಸಾತ್ವಿಕನಾಗಿದ್ದವ, ತುಂಬ ಶ್ರದ್ಧೆ ಇರುವ ಮಗು ಕುಚೇಲ ಕೂಡ ಅವರೊಟ್ಟಿಗೆ ಇರ್ತಾನೆ. ಕೃಷ್ಣ ಬಲರಾಮರು ರಾಜವೈಭೋಗದಲ್ಲಿ ಬೆಳೆದಂಥವರು. ಸಾಕ್ಷಾತ್ ಶ್ರೀ ಕೃಷ್ಣ ನಮಗೆ ಇಲ್ಲಿ ಏನು ತೋರಿಸ್ಕೊಡ್ತಾನೆ ಅಂದರೆ, ವಿದ್ಯೆಯನ್ನು ಕಲಿಬೇಕಾದ್ರೆ ನಮಗೆ ಶ್ರದ್ಧೆ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾನೆ. ಮಲಗಲಿಕ್ಕೆ ದರ್ಭೆಯ ಚಾಪೆ ಬಿಟ್ಟರೆ ಏನೂ ಇಲ್ಲ. ಬೆಳಗಾದರೆ ಗೋವುಗಳ ಸೇವೆಯನ್ನು ಮಾಡಿ, ಗೋವುಗಳು ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಗಂಜಲವನ್ನು, ಸೆಗಣಿಯನ್ನು, ಆ ಕೊಟ್ಟಿಗೆಯನ್ನು ಸ್ವಚ್ಛ ಮಾಡಿ ಗೋವುಗಳ ಸೇವೆಯನ್ನು ಮಾಡಿ ಗುರುಕುಲದಲ್ಲಿ ಓದ್ತಾ ಇರ್ತಾರೆ. ಯಾವ ಸುಖ ವೈಭೋಗವನ್ನು ಕೃಷ್ಣ ಮತ್ತು ಬಲರಾಮರು ಬಯಸೋದಿಲ್ಲ. ಎಲ್ಲರೊಟ್ಟಿಗೆ ಹೇಗಿರಬೇಕು, ಸಾಮಾನ್ಯವಾಗಿ ಸಾಂದೀಪಿನಿ ಗುರುಗಳ ಆಶ್ರಮದಲ್ಲಿ ಪಾಠವನ್ನು ಕಲಿತಾ ಇರ್ತಾರೆ. ಹೀಗೆ ಒಂದು ಸಮಯದಲ್ಲಿ ಯಾಗವನ್ನು ಮಾಡುವ ಸಂದರ್ಭ ಬರುತ್ತೆ. ಆಗ ಗುರುಗಳ ಪತ್ನಿ ಏನು ಹೇಳ್ತಾರೆ, ಕೃಷ್ಣ ಮತ್ತು ಕುಚೇಲ ಇಬ್ಬರನ್ನು ಕರೆದುಬಿಟ್ಟು ಕಾಡಿಗೆ ಹೋಗಿ ಹೋಮಕ್ಕೆ, ಯಜ್ಞ ಯಾಗಕ್ಕೆ ಏನು ನಮಗೆ ಅಗತ್ಯ ವಸ್ತುಗಳಿದೆಯೋ, ಸಮಿಧೆಗಳು ಬೇಕು, ಆ ಸಮಿಧೆಗಳನ್ನು ಮತ್ತು ದರ್ಭೆಗಳನ್ನು ನೀವು ಕಾಡಿಗೆ ಹೋಗಿ ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾಳೆ. ಸರಿ, ಇಬ್ಬರು ಮಕ್ಕಳು ಕೃಷ್ಣ ಮತ್ತು ಕುಚೇಲ ಇಬ್ಬರು ಕಾಡಿಗೆ ಹೋಗ್ತಾರೆ. ಬೆಳಗಿಂದ ಸಂಜೆವರೆಗೂ ದರ್ಭೆಗಳಿರೋ ಜಾಗದಲ್ಲೆಲ್ಲ ದರ್ಭೆಯನ್ನು ಕಟ್ಟಿ ಒಂದು ದೊಡ್ಡ ದೊಡ್ಡ ಹೊರೆಗಳನ್ನು ಮಾಡಿ ಒಂದು ಕಡೆ ಇಟ್ಕೊಳ್ತಾರೆ. ಸಮಿಧೆಗಳು ಎಲ್ಲೆಲ್ಲಿದೆಯೋ ಅದೆಲ್ಲ ಸಮಿಧೆಗಳನ್ನು ಆರಿಸಿಬಿಟ್ಟು ಅದನ್ನು ಕೂಡ ಇಡ್ತಾರೆ. ಅಷ್ಟರಲ್ಲೇ ಸುಮಾರು ಹೊತ್ತಾಗಿಬಿಟ್ಟಿರುತ್ತೆ. ಬೆಳಗ್ಗಿನಿಂದ ತುಂಬ ಬಿಸಿಲಲ್ಲಿ ಕೆಲಸಗಳೆಲ್ಲ ಮಾಡ್ಕೊಂಡಿರ್ತಾರೆ. ಅದು ಏನೋ ಗೊತ್ತಿಲ್ಲ, ಮಳೆಗಾಲವೋ ತುಂಬ ಧೋ 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 ಅಂತ ಮಳೆ ಶುರುವಾಗ್ಬಿಡುತ್ತೆ. ಆ ಮಳೆ ಶುರುವಾದ ತಕ್ಷಣ ಈ ಏನು ದರ್ಭೆಗಳು ಕಟ್ಟಿರ್ತಾರೋ, ಈ ಸಮಿಧೆಗಳು ಕಟ್ಟಿರ್ತಾರೋ ಅದು ಇರಲಿ, ಮಳೆ ಒಂದು ಕ್ಷಣವೂ ನಿಲ್ಲೋದೇ ಇಲ್ಲ. ಏನು ಮಾಡಬೇಕು ಇವಾಗ? ಆಗಿನ ಕಾಲಕ್ಕೆ ಇವಾಗಿನ ಹಾಗೆ ಎಲ್ಲೋ ನಾವು ಕರೆ ಮಾಡಿ ವಿಷಯ ತಿಳಿಸುವಂಥದ್ದು ಏನೂ ಇರಲ್ಲ. ಅವ್ರು ಹೋಗಿದ್ದು ಕಾಡಿಗೆ, ತುಂಬ ದೂರ. ಗುರುಗಳು ಈ ಕೆಲಸ ಹೇಳಿದ್ದಾರೆ. ಅವರಿಗೆ ನೋಡಿ, ಮಳೆಯಲ್ಲಿ ನಾವು ನೆನೀತಾ ಇದ್ದೀವಿ ಅನ್ನೋ ಚಿಂತೆ ಇಬ್ಬರೂ ಮಕ್ಕಳು ತಲೆನಲ್ಲಿರಲಿಲ್ಲ. ಅವರಿಗಿದ್ದಿದ್ದು ಯಜ್ಞಕ್ಕೆ ಬೇಕಾದಂತಹ ಎಲ್ಲ ಅಗತ್ಯ ವಸ್ತುಗಳು ಬೇಕು, ಅದು ಆಶ್ರಮಕ್ಕೆ ತಲುಪಬೇಕು, ಅದ್ರ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ಮಳೆ ಸುರಿತಾ ಇದೆ, ಏನು ಮಾಡಬೇಕು ಗೊತ್ತಾಗೋದಿಲ್ಲ ಇಬ್ಬರಿಗೂ. ಕೊನೆಗೆ ಏನು ಮಾಡ್ತಾರೆ, ರಾತ್ರಿ ಆಗೋಗುತ್ತೆ. ಹಾಗೆ ಕಾಲ ಕಳೀತಾ ರಾತ್ರಿ ಆಗುತ್ತೆ, ಮಳೆ ನಿಲ್ಲೋದೇ ಇಲ್ಲ. ಆ ಮಳೆಯಲ್ಲಿ ಗುಡುಗು ಸಿಡ್ಲು ಮಿಂಚು ಬರುತ್ತಲ್ಲ, ಆ ಮಿಂಚು ಬಂದಾಗ ಒಂದು ಕ್ಷಣ ನೋಡ್ತಾರೆ ಆ ಕಡೆ ಈ ಕಡೆ. ಅವರು ಇಟ್ಟಿರೋ ದರ್ಭೆ ಬಿಡಿ, ದರ್ಭೆ ಸಮಿಧೆಗಳ ಕಟ್ಟು ಬಿಟ್ಬಿಡಿ, ಇಡೀ ಅಲ್ಲಿ ಕಾಡಲ್ಲಿರೋ ಅರ್ಧಕ್ಕರ್ಧ ಮರಗಳು ನೀರಲ್ಲಿ ತೇಲ್ತಾ ಹೋಗ್ತಾ ಇರೋದು ಮಿಂಚು ಬಂದಾಗೆಲ್ಲ ಕಾಣಿಸುತ್ತೆ. ಅದೇ ಮಿಂಚಿನ ಬೆಳಕಲ್ಲಿ ನಾವೀಗ ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು, ಹೇಗಿರೋದು ಅನ್ನೋದು ವಿಚಾರ ಮಾಡಿ ಆ ಒಂದು ಕ್ಷಣ ಮಿಂಚು ಬಂದಾಗ ಒಂದು ಸುತ್ತಮುತ್ತಲು ನೋಡ್ತಾರೆ. ಒಂದು ದೊಡ್ಡ ಮರ ಕಾಣಿಸುತ್ತೆ. ಕುಚೇಲನ ಕೈಯನ್ನು ಹಿಡ್ಕೊಂಡು ಮರವನ್ನು ಹತ್ತಿ ಮರದ ಮೇಲೆ ಕೂತ್ಕೊಳ್ತಾರೆ. ತುಂಬ ಮಳೆ ಸುರಿತಾ ಇದೆ, ಕಾಡು ಗತ್ತಲು, ಅರಣ್ಯ ಬೇರೆ, ಯಾರೂ ಇಲ್ಲ ಅಲ್ಲಿ, ರಕ್ಷಣೆ ಮಾಡೋಕ್ಕೂ ಯಾರೂ ಇಲ್ಲ. ಗಡ 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 ನಡುತ್ತಾ ಇದ್ದಾರೆ ಇಬ್ಬರು. ಈ ವಿಷಯ ಗುರುಗಳಿಗೆ ಗೊತ್ತಾಯಿತು. ಇಷ್ಟೊತ್ತಾದರೂ ಬರಲಿಲ್ಲ, ಹೇಗೆ ಏನು ಅಂತ ವಿಚಾರ ಮಾಡಿದಾಗ ಗುರುಗಳ ಪತ್ನಿ ಹೇಳ್ತಾರೆ, ಇಲ್ಲ ನಾ ಹೀಗೆ ಕಳಿಸಿದ್ದೆ ಅಂತ. ಹೇಳಿದ ತಕ್ಷಣ ಅಷ್ಟರಲ್ಲೇ ಬೆಳಗಾಗಿ ಹೋಗುತ್ತೆ. ಗುರುಗಳು ಎದ್ನೋ ಬಿದ್ನೋ ಅಂತ ಮಕ್ಕಳನ್ನು ನೋಡಲಿಕ್ಕೆ ತಾವು ಅದೇ ಶರವೇಗದಲ್ಲಿ ಬಂದು ಮಕ್ಕಳನ್ನು ಹುಡುಕ್ತಾರೆ. ಕೃಷ್ಣ ಕುಚೇಲ ಅಂತ ಕೂಗ್ತಾ ಇದ್ದಾಗ ಒಂದು ಮರದ ಮೇಲೆ ಇಬ್ಬರೂ ಮಕ್ಕಳು ಕೈ ಹಿಡ್ಕೊಂಡು ಕೂತಿದ್ದನ್ನು ನೋಡ್ತಾರೆ. ನೋಡಿದ ತಕ್ಷಣ ಈ ಕೃಷ್ಣ ಮತ್ತು ಕುಚೇಲ ಧಾವಿಸಿ ಓಡಿ ಬಂದು ಗುರುಗಳ ಪಾದಕ್ಕೆ ಬೀಳ್ತಾರೆ. ಗುರುಗಳ ಪಾದಕ್ಕೆ ಬಿದ್ದ ತಕ್ಷಣ ಅವ್ರು ಏನು ಹೇಳಬೇಕು, ನಮಗೆ ರಾತ್ರಿ ಎಲ್ಲ ಭಯ ಆಯಿತು, ನನಗೆ ತುಂಬ ಚಳಿ ಆಯಿತು, ಉಪವಾಸ ಆಗಿಬಿಟ್ವಿ, ಏನು ತಿನ್ನೋಕ್ಕಾಗಲಿಲ್ಲ, ನಾವಾಗಿದ್ದರೆ ಇದನ್ನೇ ಹೇಳ್ತಾ ಇದ್ವಿ. ಅವ್ರ ಗುರುಗಳಿಗೆ ಹೇಳೋ ಮಾತೇನು ಗೊತ್ತಾ, ಗುರುಗಳೇ ನಮಗೆ ಕ್ಷಮೆ ಇರಲಿ, ನಾವೆಲ್ಲ ಸಮಿಧೆಗಳನ್ನು ಮತ್ತು ಏನು ದರ್ಭೆಗಳನ್ನೆಲ್ಲ ಕಟ್ಟಿದ್ವಿ ಅದೆಲ್ಲ ನೀರಲ್ಲಿ ನೆಂದು ಹೋಗಿದೆ. ನೀವು ಹೇಳಿರೋ ಒಂದು ಚಿಕ್ಕ ಮಾತು ನಾವು ನಡೆಸ್ಕೊಡ್ಲಿಕ್ಕೆ ಆಗಲಿಲ್ಲ, ನಮ್ಮ ಕೈಯಿಂದ ಈ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ಆಗಲಿಲ್ಲ ಅಂತ ಅವರು ತಮ್ಮನ್ನು ತಾವು ಮಾಡಿರೋ ತಮ್ಮ ತಪ್ಪೇ ಇಲ್ಲ ಅಲ್ಲಿ, ಆದರೂ ಕೂಡ ಅದನ್ನು ಹೇಳ್ತಿದ್ದಾರೆ. ಹಾಗೆ ಕೃಷ್ಣ ಕೂಡ
ಸರಳವಾಗಿ ಸಾಮಾನ್ಯವಾಗಿ ಗುರುಗಳ ಹತ್ರ ಹೇಗೆ ವಿದ್ಯೆಯನ್ನು ಕಲಿತ, ಗುರುಗಳ ಹತ್ರ ನಾವು ಹೇಗೆ ಭಕ್ತಿ ಮಾಡಬೇಕು, ಗುರುಗಳ ಸೇವೆಯನ್ನು ಹೇಗೆ ಮಾಡಬೇಕು ಅನ್ನೋದು ಈ ಒಂದೇ ಒಂದು ಪುಟ್ಟ ಸನ್ನಿವೇಶದಿಂದ ನಾವು ನೋಡಬಹುದು. ಧನ್ಯವಾದಗಳು.